ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ಬೆಂಗಳೂರು. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಜೊತೆಗೆ ತಮ್ಮ ಪರಿಚಯ ನಮ್ಮ ಸ್ನೇಹಿತರು ಮಾಡ್ಕೊತಾರೆ. ಸರಿ ಸರ್. ಸಂತೋಷ ಜೋರ ಸಂತೋಷ ತಾಲೂಕಾಧ್ಯಕ್ಷರು ಮಲ್ಲಿಕಾರ್ಜುನ ದೊಡ್ಡಮನೆ ಹೇಳ್ರಿ ಪಂಚಾಯತ್ ಅಭಿವೃದ್ಧಿ ಇದು ಬಿಜಾಪುರ ತಾಲೂಕಿನಿಂದ ಬಿಜಾಪುರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ಪತ್ರಿಕಾ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮ ಮಿತ್ರರ ಮುಖಾಂತರ ನಾನು ರಾಜ್ಯದ ಎಲ್ಲ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಮತ್ತು ಇಲಾಖಾ ಸಚಿವರಿಗೂ ವಿನಂತಿ ಮಾಡೋದೇನಪ್ಪ ಅಂತಂದರೆ, ಸುಮಾರು ದಿನಗಳಿಂದ ನಾವು ನಮ್ಮ ಸಂಘದಿಂದ ಹಲವಾರು ಏನು VBG ರಾಮ್ಜಿ ಯೋಜನೆಯ ನ್ಯೂನತೆಗಳ ಕುರಿತು ನಾವು ಮನವಿ ಮಾಡಿದ್ದೇವೆ. ಇಲಾಖಾ ಸಚಿವರ ಕಚೇರಿಗೂ ಸಹಿತ ಪತ್ರವನ್ನು ರವಾನಿಸಿದ್ದೀವಿ. ಜೊತೆಗೆ ರಾಜ್ಯದ ಉನ್ನತ ಮಟ್ಟದ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಸಹಿತ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಸುಮಾರು ರಾಜ್ಯದ 31 ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಸಹಿತ ನಾವು ರಾಜ್ಯದ ಏಕಕಾಲದಲ್ಲಿನೂ ಎಲ್ಲ ಜಿಲ್ಲೆಯಿಂದ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಸೊ ಆದರೂ ಸಹಿತ ಇಲ್ಲಿವರೆಗೆ ನಾವು ಇಟ್ಟ ಬೇಡಿಕೆಯನ್ನು ಸರ್ಕಾರ ಉನ್ನತ ಅಧಿಕಾರಿಗಳಾಗಲಿ ಇಲಾಖೆಯ ಸಚಿವರು ನಮ್ಮ ಬೇಡಿಕೆಗೆ ಮನಸದೇ ಹೋಗಿದ್ದರಿಂದ ಏನಕ್ಕೆಪ್ಪ ಅಂತಂದರೆ, VBG ರಾಮ್ಜಿ ಯೋಜನೆಯಲ್ಲಿ ಆಗ್ತಕ್ಕಂಥ ನ್ಯೂನತೆಗಳು ಕಾನೂನು ಬಾಹಿರ ನಿಯಮ ಬಾಹಿರವಾಗಿರ್ತಕ್ಕಂಥ ಒತ್ತಡಗಳು ನಮ್ಮ ಮೇಲೆ ರಾಜ್ಯದ ಎಲ್ಲ PDOಗಳ ಮೇಲೆ ಆಗ್ತಾಯಿದೆ. ಸೊ ಹಾಗಾಗಿ ನಿಯಮ ಬಾಹಿರವಾಗಿರ್ತಕ್ಕಂಥ ಒತ್ತಡವನ್ನು ಹೇರದೆ ಒಂದು ಉತ್ತಮವಾದಂಥ ಆಡಳಿತ ನಮಗೆ ಮಾಡಲು ಅವಕಾಶ ಮಾಡಿ ಕೊಟ್ಟಿದೆ. ಆದರೆ ಆ ಯೋಜನೆ ಫಲಕಾರಿ ಆಗ್ತಕ್ಕಂಥ ಒಂದು ವಿಚಾರವನ್ನು ನಾನು ಹೇಳಲು ಬಯಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗಾಗಲೇ MGNRG ಯೋಜನೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಲ್ಲಿ ಇರ್ತಕ್ಕಂಥ ಕಾಮಗಾರಿಗಳನ್ನು ಹೊರತುಪಡಿಸಿ ಸುಮಾರು ಏನು VBG ರಾಮ್ಜಿ ಯೋಜನೆಯಲ್ಲಿ 318 ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ, ಕೆಲವೊಂದು ಹೂಳೆತ್ತು ಕಾಮಗಾರಿಗಳಲ್ಲಿ VBG ರಾಮ್ಜಿ ಯೋಜನೆಯಲ್ಲಿ ಇರದೇ ಇರೋದರಿಂದ ಒಂದು ಜಿಲ್ಲೆಯಲ್ಲಿ ಒಬ್ಬರಿಗೆ ಕೆಲವೊಂದು ಮೇಲಾಧಿಕಾರಿ ತೊಗೋಬೋದು ಅಂತ ಹೇಳ್ತಾರೆ, ಇನ್ನೊಂದು ಜಿಲ್ಲೆಯಲ್ಲಿ ತೊಗೋಬೇಡ ಅಂತ ಹೇಳ್ತಾರೆ. ಜೊತೆಗೆ ನಾವು ಇನ್ನು ಟೈಮ್ದಲ್ಲಿ NMR ತೆಗೆದೇ ಹೋದಾಗ ದಂಡನೆಗಳನ್ನು ವಿಧಿಸ್ತಕ್ಕಂಥ ಬೆದರಿಕೆಯನ್ನು ಹೊಡ್ತಾ ಇದ್ದಾರೆ. ನಮ್ಮ ಮೇಲೆ 1 to 4 ಮಾಡೋದಾಗಿರ್ಬೋದು, ನೋಟಿಸ್ ಜಾರಿ ಮಾಡೋದಾಗಿರ್ಬೋದು, ಜೊತೆಗೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಏನು ನಿಯಮ ಬಾಹಿರವಾಗಿರ್ತಕ್ಕಂಥ ಕೆಲಸಕ್ಕೆ ತಾವು ಏನು ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದೀರಿ. ದಯಮಾಡಿ ಆ ಒತ್ತಡದಿಂದ ನಾವು ಏನಪ್ಪ ಅಂತಂದರೆ ಭಾಳ ಎಲ್ಲ ರಾಜ್ಯದ ಎಲ್ಲ PDOಗಳು ಕುಗ್ಗು ಹೋಗಿರ್ತಕ್ಕಂಥ ಒಂದು ಸನ್ನಿವೇಶ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಚೈತನ್ಯವಾಗಿ ಕೆಲಸ ಮಾಡಲು ತಾವು ಅನುವು ಮಾಡಿಕೊಡಬೇಕು. ಜೊತೆಗೆ ಏನು SOP ಅಂತಕ್ಕಂಥ ಏನು ನಮ್ಮ ಏನು ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚೌಕಟ್ಟನ್ನು ಇರಬೇಕಾಗಿತ್ತು. SOPಯನ್ನು ಬೇಗನೆ ಬಿಡುಗಡೆ ಮಾಡಿದ್ರೆ ನಮಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಆಡಳಿತಾತ್ಮಕವಾಗಿ ಕೆಲಸ ಮಾಡೋಕ್ಕೆ ಇನ್ನೂ ನಮಗೆ ಹೆಚ್ಚು ಹುಮ್ಮಸ್ಸು ಬರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಅಸ್ಪಷ್ಟವಾಗಿರ್ತ ಮಾರ್ಗಸೂಚಿಯನ್ನು ಅದಕ್ಕೆ ನಮ್ಮೊಂದು ಸುಮಾರು 5 ಲಕ್ಷದ ಒಳಗೆ ಇರ್ತಕ್ಕಂಥ ಕಾಮಗಾರಿಗಳಿಗೆ ಟೆಂಡರನ್ನು ವಿನಾಯಿತಿ ನೀಡಬೇಕಂತ ಬೇಡಿಕೆ ಇದೆ ನಮ್ಮದು. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಬೇರೆ ನಾ ಈಗಲೇ ಹೇಳಿದೆ ತಮಗೆ, ಅಂದರೆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ಜಿಲ್ಲೆಯಲ್ಲಿ ಬೇರೆ ಹೇಳ್ತಾ ಇದ್ದಾರೆ, ಇನ್ನು ಮತ್ತೊಂದು ಜಿಲ್ಲೆಯಲ್ಲಿ ಹೇಳ್ತಾ. ಅದಕ್ಕಾಗಿ ಏಕರೂಪದ ಒಂದು ಆಡಳಿತದ ಒಂದು ನಮಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಅನುಕೂಲ ಆಗ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವೆಲ್ಲವುಗಳನ್ನು ಇಟ್ಕೊಂಡು ಹಲವಾರು ಬಾರಿ ನಾವು ಬೇಡಿಕೆಯನ್ನು ಕೊಟ್ಟರು ಸಹಿತ ಯಾವುದೇ ಈಡೇರಿಸಿರುವುದಿಲ್ಲ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ತಾವು ಈಗಾಗಲೇ ಸರ್ಕಾರ ಒಳ್ಳೆಯ ಒಂದು ಉತ್ತಮ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಏನಪ್ಪ ಅಂತಂದರೆ, ರಾಜ್ಯದ ಯಾವುದೇ ಒಬ್ಬ ವ್ಯಕ್ತಿ ಗೂಳೆ ಹೋಗಬಾರ್ದು ಅಂತಕ್ಕಂಥದ್ದು ರಾಜ್ಯದ ಎಲ್ಲ ಈಗಾಗಲೇ ಬರಗಾಲ ಒಂದು ಸನ್ನಿವೇಶದಲ್ಲಿ ರಾಜ್ಯದ ಎಲ್ಲ ಜನರು ಯಾರೇ ಒಂದು ಏನು ನಮ್ಮ ಕೂಲಿ ಕಾರ್ಮಿಕರು ಯಾರು ಬೇರೆ ಪ್ರದೇಶಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆ ಗೂಳೆ ಹೋಗಬಾರ್ದು ಅಂತಕ್ಕಂಥ ಒಂದು ಮಹದಾಶಿಟ್ಟು ಒಂದು ಯೋಜನೆಯನ್ನು ಜಾರಿಗೆ ತಂದು ಮತ್ತು ಅದನ್ನು ಕಾರ್ಯಕರ್ತರಲ್ಲಿ ಅಧಿಕಾರಿಗಳು ಬಹಳಷ್ಟು ಉನ್ನತ ಮಟ್ಟದ ಒಂದು ಸರ್ಕಾರ ಒಂದು ಉತ್ತಮ ಕಾರ್ಯ ಮಾಡಿದೆ. ಆದರೆ ನಿಯಮ ಬಾಹಿರವಾಗಿರ್ತಕ್ಕಂಥ ಒತ್ತಡ ಹಾಕಿ ನಮ್ಮ ಮೇಲೆ
ಏನು NMR ಇಶ್ಯೂ ಮಾಡೋಕ್ಕೆ ನಾವು ತಾವು ಒತ್ತಡ ಹಾಕ್ತಾ ಇದ್ದೀರಿ, ಅದು ಆಗಬಾರ್ದು ಅಂತಕ್ಕಂಥ ಒಂದು ಬೇಡಿಕೆ ಆಗಬಾರ್ದು ಅಂತಕ್ಕಂಥ ಒಂದು ನಾವು ವಿನಂತಿ ಮಾಡ್ತಿದ್ದೀವಿ. ಸೊ ಮುಂಬರುವ ದಿನಗಳಲ್ಲಿ ಈ ಒಂದು ನಾವು ಕೊಟ್ಟಂಥ ಮನವಿಯನ್ನು ತಾವು ಸ್ಪಂದಿಸದೆ ತಮ್ಮ ಒಂದು ಬರೇ ಏನಪ್ಪ ನೀವು ಮಾಡಲೇಬೇಕು, ನೀವು ಮಾಡದೇ ಇತ್ತಪ್ಪ ಅಂತಂದರೆ ನಾವು ನಿಮ್ಮ ಮೇಲೆ ಶಿಸ್ತು ಕ್ರಮ ಆಗಿರ್ಬೋದು, ದಂಡನೆಗಳಾಗಿರ್ಬೋದು ಅಂತ ಏನು ತಾವು ಒತ್ತಡ ಆಗ್ತಾ ಇದ್ದೀರಿ, ಇದು ಒತ್ತಡ ಆಗಬಾರ್ದು. ಅದಕ್ಕಾಗಿಯೇ ತಮಗೆ ನಾವು ಡೆಡ್ಲೈನ್ ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಸುಮಾರು ಏನು ಈ ಮುಂಬರುವ ದಿನಗಳಲ್ಲಿ ಬರುವ ಒಂದು ಏನು 15ನೇ ತಾರೀಕು 15ನೇ ತಾರೀಕಿಗೆ ದಿನಾಂಕ 15ರಂದು ನಾವು ಒಂದು ಡೆಡ್ಲೈನ್ ಕೊಡ್ತಾ ಇದ್ದೀವಿ. 15ನೇ ತಾರೀಕಿಗೆ ಒಳಗಾಗಿ ಇವೆಲ್ಲವುಗಳ ಕಾರ್ಯರೂಪಕ್ಕೆ ತಾವೆಲ್ಲ ನಮಗೆ ಒದಗಿಸಿದಾಗಿದೆಪ್ಪ ಅಂತಂದರೆ ಮುಂಬರುವ ದಿನಗಳಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಇನ್ನೂ ಏನು VBG ರಾಮ್ಜಿ ಯೋಜನೆ ನಾವು ಅಚ್ಚುಕಟ್ಟವಾಗಿ ಅದನ್ನು ಏನಪ್ಪ ಅಂತಂದರೆ ನಾವು ಕಾರ್ಯರೂಪಕ್ಕೆ ತರಲು ಕೆಲಸ ಮಾಡ್ತಾಯಿದ್ದೀವಿ. ಒಂದು ವೇಳೆ ಇದು ಕೊಡದೆ ಹೋಯ್ತಪ್ಪ ಅಂತಂದರೆ ನಾವು ಬಹಿಷ್ಕಾರವನ್ನು ಹಾಕ್ತಾಯಿದ್ದೀವಿ. 15ನೇ ತಾರೀಕಿಂದ ನಾವು ಡೆಡ್ಲೈನ್ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಇಲಾಖೆಯ ಉನ್ನತ ಮಟ್ಟ ಅಧಿಕಾರಿಗಳಿಗೆ ನಾವು ಡೆಡ್ಲೈನನ್ನು ಕೊಡ್ತಾ ಇದ್ದೀವಿ. ಆ ಡೆಡ್ಲೈನ್ ಒಳಗೆ ನಾವು ಕೇಳ್ತಕ್ಕಂಥ ಬೇಡಿಕೆ ಈಡೇರದೆ ಹೋಗಿದ್ದ ಸಂದರ್ಭದಲ್ಲಿ ನಾವು ಏನಪ್ಪ ಅಂತಂದರೆ ಈ ಕಾಮಗಾರಿ ನಾವು NMR ತೆಗೆದಾಗಿರ್ಬೋದು, VBG ರಾಮಜಿ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಮೀಟಿಂಗ್ಗಳಾಗಿರ್ಬೋದು, ಸಭೆ ಸಮಾರಂಭಗಳಾಗಿರ್ಬೋದು, ನಾವು ಯಾವುದೋ ತೆಗೆದನ್ನು ತಟಸ್ಥವಾಗಿ ಏನಪ್ಪ ಅಂತಂದರೆ ನಾವು ನಿರ್ಲಿಪ್ತ ನೀತಿಯನ್ನು ಹೊಂತೇವೆ ಅಂತಕ್ಕಂಥ ವಿಚಾರವನ್ನು ನಾವು ತಮ್ಮ ಪತ್ರಿಕೆ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಸರ್. ಜೊತೆಗೆ ಏನಪ್ಪ ಅಂತಂದರೆ ಇನ್ನೂ ನಮಗೆ ಪ್ರಮುಖವಾದ ಬೇಡಿಕೆಗಳಲ್ಲಿ ಒಂದು ಸ್ಪಷ್ಟವಾಗಿರ್ತಂದ್ರೆ SOP ನಮಗೆ ತಾವು ಬಿಡುಗಡೆ ಮಾಡಬೇಕು ಆದಷ್ಟು ಬೇಗನೆ. ಆಮೇಲೆ ಅನ್ಯ ಇಲಾಖೆ ಅಂದರೆ ಅನ್ಯ ಇಲಾಖೆಯ ಒಂದು ಉದಾಹರಣೆಗೆ ಲೈನ್ ಡಿಪಾರ್ಟ್ಮೆಂಟ್ಗಳ ಮಾಡಿರ್ತಕ್ಕಂಥ ಕೆಲಸಗಳನ್ನು ಪೇಮೆಂಟ್ ನಾವೇ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಹಿಂದೆ NRCಯಲ್ಲಿ ಆ ರೀತಿ ಇರಲಿಲ್ಲ. ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆ ಇರ್ತಕ್ಕಂಥದ್ದು ಆಯಾ ಡಿಪಾರ್ಟ್ಮೆಂಟ್ದವ್ರು ಅವರೇ ಪೇಮೆಂಟ್ ಮಾಡ್ತಾರೆ, ಅವರೇನೇ ಮಾಡ್ತಾ ಇದ್ರು, ಆ ರೀತಿ ಇತ್ತು. ಆದರೆ ಇವಾಗ VBG ರಾಮ್ಜಿ ಬಂದ ತಕ್ಷಣ ಏನಪ್ಪ ಅಂತಂದರೆ ಅದನ್ನೂ ಸಹಿತ PDOಗಳ ಮೇಲೆ ಭಾಳ ಒತ್ತಡ ಹಾಕಿ ಈಗ ನಮ್ಮ ಕೆಲಸಗಳೇ ಭಾಳಷ್ಟು ಇರ್ತಕ್ಕಂಥದ್ದು. ಈಗ UMA ಯೋಜನೆ ಒಂದು ಕಡೆ ಮಾಡಂತ ಹೇಳ್ತಾ ಇದ್ದಾರೆ, ಒಂದು ಕಡೆ ಕರವಸೂಲಿ ಮಾಡಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಸುಮಾರು 1 ವರ್ಷದಿಂದ ಸಹಿತ ಯಾವುದೇ 15 ಹಣಕಾಸು ಆಗಿರ್ಬೋದು, 16 ಹಣಕಾಸು ಆಗಿರ್ಬೋದು, ಯಾವುದೇ ಅನುದಾನ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವು ಟ್ಯಾಕ್ಸನ್ನು ವಸೂಲಿ ಆಗುತ್ತೆ. ಟ್ಯಾಕ್ಸ್ ವಸೂಲಿ ಹೋಗಿತ್ತಪ್ಪ ಅಂತಂದರೆ ಈ ಬರಗಾಲ ಪರಿಸ್ಥಿತಿ ಇದೆ. ಬರಗಾಲ ಪರಿಸ್ಥಿತಿಯಲ್ಲಿ ನಾವು ಬಡವರ ಮನೆಗಳಿಗೆ ಹೋದಾಗ ನಮ್ಮ ಮನೆಗೆ ಟ್ಯಾಕ್ಸನ್ನು ತೆರಿಗೆಯನ್ನು ಕೊಡ್ರಿ. ಇಂಥವೆಲ್ಲ ಮಾನಸಿಕ ಒತ್ತಡ ನಮ್ಮ ಮೇಲೆ ಇಡೀ ರಾಜ್ಯದ PDOಗಳ ಮೇಲೆ ಮೇಲಾಧಿಕಾರಿಗಳು ಹಾಕ್ತಾ ಇದ್ದಾರೆ. ಇದು ಹಾಕಬಾರ್ದು ಅಂತಕ್ಕಂಥ ಒಂದು ನಾವು ವಿನಂತಿನ ಆಗ್ತೈತಿ. ಮತ್ತು ನಾವು ಬಹಿಷ್ಕಾರನ ಹಾಕ್ಲಿಕ್ಕೆ 15ನೇ ತಾರೀಕು ಅಂದರೆ ಇದೇ ಬರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯಂದು ಏನು 15/8/2026 ನಾವು ತಮಗೆ ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಮತ್ತು ಡೆಡ್ಲೈನ್ ಹಾಕ್ಕೊಡ್ತಾ ಇದ್ದೀವಿ. ಈ 15 ದಿನ ಈ ವಾರದಲ್ಲಿ ಆಗದೆ ಹೋಯ್ತಪ್ಪ ಅಂತಂದರೆ ನಾವೆಲ್ಲ ಈಗ VBG ರಾಮ್ಜಿ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಚಟುವಟಿಕೆ ನಾವು ತಟಸ್ಥ ಮಾಡೋಕ್ಕೆ ನಾವು ನಿರ್ಧಾರನ ನಮ್ಮ ಸಂಘವು ಅದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಸರ್. ಒಂದು ಜಿಲ್ಲೆಯಲ್ಲಿ ಹೇಳ್ತಾ ಇದ್ದಾರೆ ಸಚಿವರು ಏನೋ ಇದಕ್ಕೈತಲ್ಲ ಕೃಷ್ಣ ಬೈರೇಗೌಡ ಇದ್ರು ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರು ಇದ್ದಾರೆ. ಉತ್ತಮವಾದ ನಾವು ಈ ಸಚಿವರ ಒಂದು ಆಶೆ ಉತ್ತಮ ಇದೆ, ಅದಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಆದರೆ ಏನು ಬೇಸಿಗೆ ಕಾಲದ ಬರಗಾಲ ಸ್ಥಿತಿಯಲ್ಲಿ ಗುಳೆ ಹೋಗೋದನ್ನು ತಡೆಗಟ್ಟುವಾಗಿ VBG ರಾಮ್ಜಿ ಯೋಜನೆಯಲ್ಲಿ ಕೆಲಸ ಕೊಡ್ರಿ ಅಂತ ಹೇಳ್ತಾರೆ, ಅದು ಸರಿ ಇದೆ, ಸರ್ಕಾರದ ಆಶಯ ಸರಿ ಇದೆ. ಆದರೆ ನೇಮ ಬಾಹಿರವಾಗಿರ್ತಕ್ಕಂಥ ಒತ್ತಡ ಹಾಕಬೇಡ್ರಿ ಅಂತಕ್ಕಂಥದ್ದು ನಮ್ಮ ವಿನಂತಿ. ಏನಪ್ಪ ಅಂತಂದರೆ ನೇಮ ಬಾಹಿರವಾಗಿರ್ತಕ್ಕಂಥದ್ದು ಒತ್ತಡನ ಹಾಕಿ ಕೆಲಸಕ್ಕೆ ಬಾರದೇ ಇರತಕ್ಕಂಥ ವ್ಯಕ್ತಿಗಳಿಗೆ ನೀವು NMR ತೆಗಿರಿ, ಅವರು ಶಿಕ್ಷಣ ಫಾರ್ಮ್ ಕೊಳ್ಳಾರ್ದೆ NMR ತೆಗಿರಿ. ಸೊ ನೀವು ಏನೋ ಮಾಡಿ ಅವ್ರು ಕರ್ಕೊಂಡೋಗಿ NMRನ್ನು ನೀವು MMS ಮಾಡಿಸ್ರಿ, ಕೆಲಸ ಮಾಡಿಸ್ರಿ ಅಂತಕ್ಕಂಥದ್ದು ಇನ್ನು ಒತ್ತಡ ನಮ್ಮ ಮೇಲೆ ಆಗ್ತಾ ಇದ್ದಾರೆ ಪದೇ ಪ್ರತಿ ಸುಮಾರು 7-8 ಆದರೂ ಸದ್ಯಕ್ಕೆ ನಮ್ಗೆ ಮೀಟಿಂಗ್ ಮಾಡ್ತಾಯಿದ್ದಾರೆ. ರಾತ್ರಿ 7-8 ಗಂಟೆ ಆದರೂ ಸದ್ಯಕ್ಕೆ ಮೀಟಿಂಗ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, VC ತೆಗೆದುಕೊಳ್ತಾರೆ. ಇವೆಲ್ಲವುಗಳ ಒತ್ತಡದಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಇಲ್ಲ ಅಂತಕ್ಕಂಥದ್ದು ತಾವೇ ಒಂದು ರೂಪರೇಷೆನ ಹಾಕಿ ನಮ್ಗೆ ಕೊಡಿ, ನಾವು ಮಾಡ್ತೀವಿ. ಯಾಕಂದರೆ ನಾವು ಕೆಲಸ ಮಾಡೋಕ್ಕೆ ಬಂದು ನಾವು ಸಿದ್ಧರಾಗಿದ್ದೇವೆ ಕೆಲಸ ಮಾಡೋಕ್ಕೆ. ಆದರೆ ಒತ್ತಡ ಮುಖಾಂತರ ಹಾಕಬಾರ್ತಕ್ಕಂಥ ನಮ್ಮ ವಿನಂತಿ ಇದೆ ಮತ್ತು ಬೇಡಿಕೆ ಇದೆ ಮತ್ತು ನಾವು ಖಂಡಿಸ್ತಾ ಇದ್ದೀವಿ. ಈ ಒಂದು ಒತ್ತಡವನ್ನು ಹಾಕತಕ್ಕಂಥದ್ದನ್ನು ನಾವು ವಿರೋಧ ವ್ಯಕ್ತಪಡಿಸ್ತಕ್ಕಂಥ ನಮ್ಮ B-ಗ್ರೇಡ್ ಸಂಘ ರಾಜ್ಯದ ಎಲ್ಲ PDOಗಳ ಮೇಲೆ ಹಾಕ್ತಕ್ಕಂಥ ಒತ್ತಡವನ್ನು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ B-ಗ್ರೇಡ್ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ರಮೇಶ್ಗೆ ನಾನು ಏನಪ್ಪ ಅನ್ನೋ ಒತ್ತಡವನ್ನು ನಾನು ಖಂಡಿತವಾಗಿ ಸರ್ಕಾರಕ್ಕೆ ನಾವು ಡೆಡ್ಲೈನನ್ನು ನೀಡ್ತಾ ಇದ್ದೇವೆ ಸರ್.
ಸರ್, ಈಗ ಆಗಸ್ಟ್ 15 ತಾರೀಕಿಗೆ ಡೆಡ್ಲೈನ್ ಕೊಟ್ಟಿದ್ದೀರಿ ನಿಮ್ಮ ಬೇಡಿಕೆ ಈಡೇರಬೇಕಂತೇಳಿ. ಹೌದು ಸರ್. ಆಕಸ್ಮಿಕ ಬೇಡಿಕೆ ಈಡೇರದೆ ಹೋದರೆ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ? ಅಸಹಕಾರ ಚಳವಳಿಯನ್ನು ತೆಗೆದುಕೊಳ್ತೇವೆ ಸರ್. UBC ರಾಮ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ NMR ನಾವು ಇಶ್ಯೂ ಮಾಡಲ್ಲ. ಜೊತೆಗೆ ಏನಪ್ಪ ಅಂತಂದರೆ ಯಾವುದೇ ಸಭೆಗಳಿಗೂ ನಾವು ಅಟೆಂಡ್ ಆಗಲ್ಲ. ಇದು ನಮ್ಮ ಒಂದು ಕಠೋರವಾಗಿರ್ತಕ್ಕಂಥ ಒಂದು ನಿರ್ಧಾರ ಸರ್. ನಮ್ಮ ಸಂಘ ಸರ್, ಇದಕ್ಕಿಂತ ಮುಂಚೆ ಹಲವಾರು ಬಾರಿ ನೀವು ಮನವಿ ಸಲ್ಲಿಸಿದ್ದೀರಿ. ಹೌದು ಸರ್, ಮನವಿ ಸಲ್ಲಿಸಿದ್ದೀವಿ. ಆ ಮನವಿಗೆ ಯಾವುದೇ ರೀತಿ ಸ್ಪಂದನೆ? ಯಾವುದೇ ಮಾನ್ಯ ಇಲಾಖೆ ಸಚಿವರಾಗಿರ್ಬೋದು, ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ರಾಜ್ಯದ ಸುಮಾರು 31 ಜಿಲ್ಲೆಯ ಎಲ್ಲ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡದೆ ನಮ್ಮ ಮೇಲೆ ಮಾನಸಿಕ ಒತ್ತಡ ಆಗ್ತಾ ಇದ್ದಾರೆ. ಅದು ಆಡಳಿತಾತ್ಮಕವಾಗಿ ನಾವು ಎಲ್ಲ ಕೂಗೋಗಿದ್ದೀವಿ. ಅದು ಆಗಬಾರ್ದು. ಒಂದು ವೇಳೆ ಮುಂದೆ ತಮ್ಮದೇ ಒಂದು ಆಟವನ್ನು ಮುಂದುವರಿಸಿದೇ ಆಗಿತ್ತಪ್ಪ ಅಂತಂದರೆ ನಾವು ಖಂಡಿತವಾಗಿಯೂ ಆ ಯೋಜನೆಗೆ ಯಾವುದೇ ಒಂದು ಸ್ಪಂದನೆ ನಾವು ನೀಡೋದಿಲ್ಲ ಸರ್. ಜನರು ತಾವಾಗೆ ಕೆಲಸಕ್ಕೆ ಬಂದ್ರೆ ನಾವು ಕೊಡ್ತೀವಿ ಸರ್. ಕೆಲಸ ಎಷ್ಟೇ ಹೇಳಿದ್ರು ಅವ್ರು ಕೆಲಸಕ್ಕೆ ಬರ್ತಾಯಿಲ್ಲ. ಈಗ ನಾವು NMR ಹಾಕ್ತೀವಿ, NMR ಹಾಕಂತ ಹೇಳಿ ಅವ್ರು ಜನಕ್ಕೆ ತೊಗೊಂಡಿರ್ತೀವಿ. NMR ಹಾಕ್ತೀವಿ, ಅವ್ರು ಏನು ಮಾಡ್ಬಿಡ್ತಾರೆ, ಅಲ್ಲಿ ಕೆಲಸಕ್ಕೆ ಬರ್ರಿ ಅಂತ ನಾವು ಕರೆದ್ರು ಸಹಿತ ಅವರು ಬರೋಲ್ಲ. ಈಗ ಬೇರೆ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾರೆ ಹೊರತು ಈ ಕಡೆ ಈ ಕೆಲಸಕ್ಕೆ ಬರ್ತಾರೆ. ಬೇರೆ ಕಡೆ ನಮ್ಗೆ 600 ಕೊಡ್ತಾರೆ, 700 ಕೊಡ್ತಾರೆ ದ್ರಾಕ್ಷಿ ಬಂದಾಗ. ಇಲ್ಲಿ ನಾವು ಹಿಂಗಂತ ಈ ಒಂದು ಇದನ್ನು ಒಂದು ಕಾರಣ ಇಲ್ಲ. ಸರಿ, UBC ರಾಮ್ಜಿ ಯೋಜನೆ ಒಳಗೆ ಎಲ್ಲಿ ಐತಲ್ಲ ಕೂಲಿ ಕಾಪಿ ಎಷ್ಟು ಕೊಡ್ಬೇಕಂತಿದ್ದಾರೆ? 382 ರೂಪಾಯಿ. 382 ರೂಪಾಯಿ ಒಂದು ದಿನಕ್ಕೆ. ಆದ ಕಾರಣ ಅವರು ಬರ್ತಾ ಇಲ್ಲ ಸರ್. ನಾವೆಲ್ಲ 6 ನಂಬರ್ ತೊಗೊಂಡಿವಿ. ನೀವು 150 ಜನ ಬರ್ರಿ, 200 ಮನೆ ಜನ ಬರ್ರಿ, ನಾವು ಸಿದ್ರಿದ್ದೀವಿ ಕೆಲಸ ಕೊಡೋಕ್ಕೆ. ಆದ್ರೆ ಜನ ಬರ್ತಾ ಇಲ್ಲ ಅಂದ್ರೆ ಇವ್ರು ಬಿಡ್ತಾ ಇಲ್ಲ. ನೀವು ಮನೆಗೆ ಹೋಗಿ ಕರ್ಕೊಂಬಂದು ಕೆಲಸ ಮಾಡ್ತಾರೆ. ಇದು ಒಂದೇ ಯೋಜನೆ ಇಲ್ಲ ಸರ್. ಪಂಚಾಯತ್ಗಳು 100 ಯೋಜನೆ. ಶೌಚಾಲಯ ಈ ಕಡೆ ಮನೆಗಳದ್ದು GPS ಮಾಡತ್ತಾರೆ. ಮನೆ ಪ್ರೋಗ್ರೆಸ್ ಇಲ್ಲ, ಅನ್ಸ್ಟಾರ್ಟೆಡ್ ಅದ. ಮನೆಗಳು GPS ಮಾಡಿರಿ, ಮನೆಗಳದ್ದು ಅದನ್ನು ಕೆಲಸ ಮಾಡ್ತಾರೆ. ಆಮೇಲೆ DCP ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕೆ ಅಲ್ಲಿ ಹೋದ್ರೆ ಅಲ್ಲಿ ಬರಗಾಲ ಇದ್ದ ಕಾರಣ ಅವರು ಟ್ಯಾಕ್ಸ್ ನೀಡ್ತಾ ಇಲ್ಲ ಅಲ್ಲಿ ಜನ. ಆಮೇಲೆ ಎಲ್ಲ ಥರನೂ ಒತ್ತಡ ಸರ್. ಇದು ಒಂದೇ ಅಲ್ಲ. ಮತ್ತು ಹಳ್ಳಿ ಒಳಗೆ ಭಾಳಷ್ಟು ನೀರಿನ ಸಮಸ್ಯೆ ಅದಾವೆ. ಈ ಸುಮಾರು 2024-25ರಿಂದ 15 ಹಣಕಾಸು ಅನುದಾನ ಬಿಡುಗಡೆ ಆಗಿಲ್ಲ. ಹಾಗೆಲ್ಲ ಇದ್ದಾಗ ಅನುದಾನದ ಕೊರತೆ ಇರ್ತದೆ. ಹಂಗೆಲ್ಲ ಇದ್ದಾಗ ಅಲ್ಲಿ ನಾವು ಯಾವುದೇ ರೀತಿಯಿಂದ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮದೊಂದು ವಿನಂತಿ ಏನಪ್ಪ ಅಂತಂದರೆ, ರಾಜ್ಯದ 31 ಜಿಲ್ಲೆಗಳು ವಿಭಿನ್ನವಾಗಿರ್ತಕ್ಕಂಥ, ಈ ಕಡೆ ಪಶ್ಚಿಮ ಘಟ್ಟ ಆಗಿರ್ಬೋದು, ಪೂರ್ವ ಘಟ್ಟಗಳಲ್ಲಿ ಆಗಿರ್ಬೋದು. ನೋಡಿ, ನಮ್ಮ ರಾಜ್ಯದ ಚಾಮರಾಜನಗರ ತೆಗೆದುಕೊಳ್ಳ್ರಿ, ಅಲ್ಲಿ ಒಂದು ವಾತಾವರಣ ತಕ್ಕಂತೆ ಬೇರೆ ಇದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಹೈದರಾಬಾದ್ ಕರ್ನಾಟಕಕ್ಕೆ ಬಂದಾಗ ರಾಯಚೂರಾಗಿರ್ಬೋದು, ಬೀದರ್ ಆಗಿರ್ಬೋದು. ಅದೇ ರೀತಿಯಾಗಿ ಈ ಕಡೆ ಬಿಜಾಪುರ ತೆಗೆದುಕೊಳ್ಳ್ರಿ, ಇಲ್ಲಿ ಒಂದು ವಾತಾವರಣ, ಬಯಲು ಪ್ರದೇಶವಿರ್ತದೆ, ವಾತಾವರಣ ಬೇರೆ ಇದೆ. ಆಯಾ ಪ್ರದೇಶಕ್ಕೆ ತಕ್ಕಂತೆ ಏನು ಜಿಲ್ಲೆಗಳದಾವೆ, ಮೈಸೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಅದೇ ರೀತಿ ಕೊಡಗಾಗಿರ್ಬೋದು. ಇವೆಲ್ಲ ಪ್ರದೇಶಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಭೌಗೋಳಿಕ ವ್ಯತ್ಯಾಸ ಇದೆ. ಅದರ ತಕ್ಕಂತೆ ಕಾಮಗಾರಿಗಳನ್ನು ನಾವು ಏನು ತೆಗೆದುಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾದಂಥ ನಿರ್ದೇಶನ ನೀಡಲಿ ನಮಗೆ. ಒಂದು ಜಿಲ್ಲೆಗೆ ಕೆರೆ ಹೂಳೆತ್ತೆ ಅಂತ ಹೇಳ್ತೀರಿ, ಕಾಲುವೆ ಹೂಳೆತ್ತೆ ಅಂತ ಹೇಳ್ತೀರಿ. ಇನ್ನೊಂದು ಜಿಲ್ಲೆ ಇದು ಬರಲ್ಲ ಅಂತ ಹೇಳ್ತಾರೆ. ನೀವೆಲ್ಲ ಮಾಡಿಲ್ಲಪ್ಪ ಅಂತಂದ್ರೆ ನಿಮ್ಗೆ 1 to 4 ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ನಿಮಗೆ ಇಂಕ್ರಿಮೆಂಟ್ ಕಟ್ ಮಾಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಬೆದರಿಕೆ ಆಗ್ತಾ ಇದೆ? ಇನ್ನೊಂದು ಈ ಇಲಾಖೆಯಲ್ಲಿ ಇದ್ದಂಥ ನಮ್ಮ ಬೇರೆ ಯಾವ ಇಲಾಖೆಯಲ್ಲೂ ಇಲ್ಲ ಸರ್. ಇಲ್ಲಿ ನಮ್ಮ ಸಿಬ್ಬಂದಿ ಕೊರತೆ ಅದ. ಸಿಬ್ಬಂದಿಗಳಿಲ್ಲ, ಸಾಕಷ್ಟು ಕೆಲಸ ಭಾಳದವರು ಸಿಬ್ಬಂದಿಗಳಿಲ್ಲ. ಈಗ ಬೇರೆ ಇಲಾಖೆಗಳು ತಗೋರಿ, ಪ್ರತಿಯೊಬ್ಬರು ಎಲ್ಲ ವಿಷಯಕ್ಕೆ ಒಬ್ಬೊಬ್ಬರು ಸಿಬ್ಬಂದಿ ಇರ್ತಾರೆ. ಇಲ್ಲಿ ನಮ್ಮ ಸಿಬ್ಬಂದಿಗಳಿಲ್ಲ. ಆಮೇಲೆ ಇಲ್ಲಿದ್ದಷ್ಟು ಒತ್ತಡ ಬೇರೆ ಎಲ್ಲಿ ಇಲಾಖೆ ಒಳಗಿಲ್ಲ. ಅವರು ಆರಾಮಾಗಿ ತಮ್ಮ ಊಟ ಟೈಮ್ಗೆ ಊಟ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ. ನಮ್ಮ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ತಪ್ಪಿದ್ರೆ ಇಂಥ ಒಂದು ಒತ್ತಡಕ್ಕೆ ಸರಿಯಾಗಿ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಕುಟುಂಬವನ್ನು ನೋಡ್ಕೊಳಕ್ಕಾಗ್ತಾ ಇಲ್ಲ. ಯಾವುದೇ ನಿಯಮ ಬಾಹಿರ ಏನಂದ್ರಲ್ಲ, ನಿಯಮ ಬಾಹಿರವಾಗಿ ನಮ್ಮ ಕೆಲಸ ಒತ್ತಡ ಕೊಡತ್ತಾರೆ. ಹಿಂಗಾಗಿ ನಮಗೆ ಭಾಳಷ್ಟು ಎಲ್ಲ ರಾಜ್ಯದ ಎಲ್ಲ ಪೀಳಿಗೆಗಳು ಮಾನಸಿಕವಾಗಿ ಭಾಳ ಒಂದಾರ. ಅವರ ಆರೋಗ್ಯನೂ ಹೊರಗೆಟ್ಟದ, ಅವ್ರ ಕುಟುಂಬದಲ್ಲಿ ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ನಾವು ಹೋಗದೇ ಇರೋ ಕಾರಣ ಹಲವಾರು 110 ನಿಮಿಷಕ್ಕೊಂದು 5 ನಿಮಿಷಕ್ಕೊಂದು ಆದೇಶ ಬರ್ತಾವೆ ಸರ್. ಚೇಂಜ್ ಮಾಡ್ತಾರೆ. ಇದು ಆಗೋಣ ಇದನ್ನು ಮಾಡಬೇಕು, ಇದು ಆಗೋಣ ಇದನ್ನು ಮಾಡ್ತಾರೆ. ಹೀಗಾಗಿ ಒತ್ತಡಗಳು ಭಾಳಷ್ಟು ಆಗಿ ಮಾನಸಿಕವಾಗಿ ಕಿರುಕುಳ ಇದೆ. ನಮ್ಮ ಅಲ್ಲಿ ಇಲ್ಲಿ ಹಣ ಬಿಡುಗಡೆ ಆಗದ ಕಾರಣ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಜನಗಳು ಪ್ರತಿಯೊಂದು ಕೇಳ್ತಿರ್ತಾರೆ, ಯಾವ ಇದು ಆಗಿಲ್ಲ ಅಂದ್ರೆ, ರೊಕ್ಕ ಇಲ್ಲ ಅಂದ್ರೆ ಅವ್ರು ನಮಗೆ ಟಿಂಗಲಾಗಿ ಮಾತಾಡ್ತಾರೆ, ನಾವು ಸಾಲ ಕೊಡೋಣ ಅಂತ ಕೇಳ್ತಾರೆ. ಇದನ್ನೆಲ್ಲನೂ ಅವರು ಗಮನಕ್ಕೆ ತಗೊಂಡು, ಅಧಿಕಾರಿಗಳ ಗಮನಕ್ಕೆ ತಗೊಂಡು ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ನಮಗೆ ಅವಕಾಶ ಕೊಟ್ರಂದ್ರೆ ಸ್ವಲ್ಪ ಭಾಳ ಒತ್ತಡ ಹಾಕ್ಲಾರ್ದಿದ್ರೆ ನಾವು ಭಾಳ ಒಂದು ಸಮಚಿತ್ತದಿಂದ ನಾವು ಕೆಲಸ ಮಾಡ್ತೀವಿ. ಅದು ನಮ್ಗೆ ಒತ್ತಡ ಹಾಕಿದಾಗ ನಮ್ಮ ಯಾವುದೇ ಮೈಂಡ್ ಉಣೋದಿಲ್ಲ, ಹೆಂಗೆ ಕೆಲಸ ಮಾಡ್ಬೇಕು, ಏನು ಮಾಡ್ಬೇಕಾದ್ರೆ. ಇಂಥ ಸಂದರ್ಭದಲ್ಲಿ ತಾವು ನಮ್ಮ
ನಾವು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಅವರಲ್ಲಿ ಮನವಿ ಮಾಡ್ಕೊಂಡು ಅವ್ರು ಸರ್ಕಾರಕ್ಕೆ ಮನವಿ ಮಾಡಿ ಇದನ್ನೆಲ್ಲ ನಿವಾರಣೆ ಮಾಡಬೇಕು, ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿ ತಮ್ಮ ಓಕೆ ಸರ್. NMMS ಆ್ಯಪ್ ಮೂಲಕ ನಾವು ಕೇಸ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ. ಕೇಸ್ ಅಥೆಂಟಿಕೇಷನ್ ಮಾಡಿದ ತಕ್ಷಣ ಅವು MB ರೆಕಾರ್ಡ್ ಮಾಡಿ ಅವರೆಲ್ಲನೂ ನಾವು ಪೇಮೆಂಟ್ ಆಗ್ತಾಯಿಲ್ಲ. ಡೋಂಗಲ್ ಇಶ್ಯೂ ಬರ್ತಾಯಿದೆ. ಹೀಗಾಗಿ ಸಾರ್ವಜನಿಕರು ಮತ್ತು ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯತಿ ಕಚೇರಿಗೆ ಬಂದು ನೀವು ನಮ್ಮ ದುಡಿದ ಕಾಮಗಾರಿ ಯಾಕೆ ಪೇಮೆಂಟ್ ವೇತನ ಮಾಡ್ತಾಯಿಲ್ಲ, ಕೂಲಿ ಕಾರ್ಮಿಕರು ಕೂಲಿಯ ಮತ್ತು ಯಾಕೆ ಪಾವತಿಸ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ ಮಾಡ್ತಾಯಿದ್ದಾರೆ. ನಾವು ಟೆಕ್ನಿಕಲ್ ಇಶ್ಯೂ ಆದಂದರೆ ಎಷ್ಟು ದಿನ ಐತಿ, ಎಷ್ಟು ದಿನ ಕ್ಲಿಯರ್ ಆಗಬೇಕು, ಮತ್ತು ಇದೇ ರೀತಿಯಾದ ನಾವು ದುಡಿದ ಸಂಬಳ ಕೇಳಬೇಕಾದ್ರೆ ಈ ರೀತಿ ದಿನಂಪ್ರತಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ದಿನನಿತ್ಯ ಕಿರಿಕಿರಿ ಆಗ್ತಾಯಿದೆ. ಮತ್ತು ಇದರಿಂದಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗ ಪ್ರತಿಯೊಂದು ಸ್ಕೀಮ್ ಬಗ್ಗೆಯೂ ಎಲ್ಲರೂ ಕೂಡಿ ಇದು ಮಾಡಿರಿ ಅದು ಮಾಡಿರಿ ಅಂತ ಹೇಳ್ತಾರೆ. ಎಲ್ಲನೂ ಮಾಡೋಕೆ ಆಗತಕ್ಕಂಥ ಸಿಬ್ಬಂದಿಗಳಿಲ್ಲ, ಕೊರತೆ ಇದೆ. ಅದನ್ನೆಲ್ಲನೂ ನಾವು ಒಟ್ಟುಗೂಡಿಸಿ ಏನೇ ಜವಾಬ್ದಾರಿ ನೀವು ವಿಡಿಯೋಗಳೇ ಮಾಡಬೇಕು, ವಿಡಿಯೋಗಳೇ ಜವಾಬ್ದಾರಿ, ವಿಡಿಯೋಗಳೇ ಮಾಡಬೇಕಂತ ಮೇಲಾಧಿಕಾರಿ ಎಲ್ಲರೂ ಸಾರ್ವಜನಿಕರಲ್ಲಿ ನಮಗನ್ನೇ ಉದ್ದೇಶಪೂರ್ವಕ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಸರ್ಕಾರ ಮಾಡ್ತಕ್ಕಂಥ ಒಂದು ಯೋಜನೆಗೆ ನಮ್ಮದೆಲ್ಲ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಇದೆ. ಅದರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಆದರೆ ಈ ರೀತಿ ಒತ್ತಡ ಹಾಕೋದ್ರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ ಆತ್ಮಸ್ಥೈರ್ಯ ಕಳ್ಕೊಂಡಾಗ ಉತ್ಸಾಹದಿಂದ ಕೆಲಸ ಮಾಡಬೇಕಾದ್ರೆ ಅವರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ಬರುವಂಗೆ ಮೇಲಾಧಿಕಾರಿಗಳು ಸಹಕಾರ ನೀಡಿ ಮತ್ತು ನಿಯಮವಾಗಿರತಕ್ಕಂಥ ಕಾಮಗಾರಿಗಳನ್ನು ಇದು ಮಾಡಿ ಅಳವಡಿಸ್ಕೊಂಡು ಇದರಿಂದ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ಅದನ್ನು ಸರಿಪಡಿಸಿ ಕೊಟ್ಟಿದ್ದೆ, ಅದನ್ನು ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ ಅಂತ ಹೇಳಿ ನಾನು